ಎಲ್ಲರಿಗೂ ನವರಾತ್ರಿಯ 7ನೆಯ ದಿನದ ಶುಭಾಶಯಗಳು. ಇಂದು ನಾವು ಕಾಲರಾತ್ರಿ ದೇವಿಯನ್ನು ಆರಾಧಿಸುತ್ತೇವೆ. ಏಕವೇಣಿ ಜಪಾಕರ್ಣ ಪೂರನಜ್ಞ ಕರಾಸ್ಥಿತ ಲಂಬೋಷ್ಟಿ ಕರ್ಣಿಕಾಕರ್ಣಿ ತ್ಯೈಲ ವ್ಯಕ್ತ ಶರೀರಿಣಿ ವಾಮಪಾಧೋಲ್ಲಸಲ್ಲೋಹ ಲತಾಕಂಟಕ ಭೂಷಣಾವರ್ಧನ ಮೂರ್ಧಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ. ಅರ್ಥಾತ್ ಕಾಲರಾತ್ರಿ ದೇವಿಯನ್ನು ಅಲೆಮಾರಿ ಕೂದಲು, ಕಪ್ಪು ಮೈಬಣ್ಣ ಮತ್ತು ಭಯಂಕರ ಸ್ವರೂಪವನ್ನು ಹೊಂದಿರುವವಳಾಗಿ ವರ್ಣಿಸಲಾಗಿದೆ. ಆಕೆ ಮಿಂಚಿನ ಹಾರವನ್ನು ಧರಿಸಿದಂತೆ ಮತ್ತು ರಾತ್ರಿ ಬಣ್ಣದ ಮೈಬಣ್ಣವನ್ನು ಹೊಂದಿದವಳಾಗಿ ಶಕ್ತಿಯನ್ನು ಪ್ರತಿಪಾದಿಸುತ್ತಾಳೆ. ಆಕೆ ಗಡಿಯಲ್ಲಿ ಚಲಿಸುತ್ತಾಳೆ ಮತ್ತು ತನ್ನ ಉಸಿರಿನಿಂದ ಜ್ವಾಲೆಯನ್ನು ಹೊರಸೂಸುತ್ತಾಳೆ. ಭಕ್ತರಿಗೆ ರಕ್ಷಿಸುವ ಮತ್ತು ಶತ್ರುಗಳಿಗೆ ಭಯೋತ್ಪಾದಕವಾಗಿರುತ್ತಾಳೆ. ಈ ದೇವಿಯು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಶಕ್ತಿಯ ಪ್ರತೀಕವಾಗಿದೆ. ಆಕೆ ಭಕ್ತರಿಗಾಗಿ ಎಲ್ಲ ಭಯ ಮತ್ತು ಅಜ್ಞಾನದ ಅಂಧಕಾರವನ್ನು ನಿವಾರಿಸುತ್ತಾಳೆ. ದೇವಿ ಕಾಲರಾತ್ರಿ ಕಪ್ಪು ಅಥವಾ ಇರುಳು ಬಣ್ಣದ ರೂಪವನ್ನು ಹೊಂದಿದ್ದಾಳೆ. ಆಕೆ ಉಗ್ರ ಸ್ವಭಾವವನ್ನು ಹೊಂದಿದ್ದು ತನ್ನ ಕಣ್ಣುಗಳಿಂದ ಭಯಾನಕವಾದ ಕಿರಣಗಳನ್ನು ಹೊರಸೂಸುತ್ತಾಳೆ. ಅವರ ಕೂದಲನ್ನು ಸ್ವತಂತ್ರವಾಗಿ ಹರಿದಂತೆ ತೋರುತ್ತದೆ ಮತ್ತು ಆಕೆಯ ಶ್ವಾಸದೊಂದಿಗೆ ಅಗ್ನಿಯ ಕೆಂಬಣ್ಣದ ಜ್ವಾಲೆ ಹೊರಬರುತ್ತದೆ. ದೇವಿ ಕಾಲರಾತ್ರಿಯು ಒಂದು ಕೈಯಲ್ಲಿ ಲೋಹದ ಖಡ್ಗ ಹಿಡಿದಿದ್ದಾಳೆ ಮತ್ತು ಇನ್ನೊಂದು ಕೈಯಲ್ಲಿ ವಜ್ರಾಯುಧ ಹಿಡಿದಿದ್ದಾಳೆ. ಇದರಿಂದ ಅವಳ ಉಗ್ರ ಶಕ್ತಿಯ ಚಿಹ್ನೆಯಾಗಿ ಕಾಣಿಸುತ್ತದೆ. ಕಾಲರಾತ್ರಿ ದೇವಿಯ ಆರಾಧನೆಯ ಮೂಲಕ ಭಕ್ತರು ತಮ್ಮ ಜೀವನದಲ್ಲಿ ಶಾಂತಿಯನ್ನು, ಧೈರ್ಯವನ್ನು ಮತ್ತು ದುಷ್ಟ ಶಕ್ತಿಗಳ ವಿರುದ್ಧದ ಗೆಲುವನ್ನು ಸಾಧಿಸುತ್ತಾರೆ. ಆಕೆಯ ಕೃಪೆಯಿಂದ ಭಕ್ತರಿಗೆ ಎಲ್ಲ ಭಯ ಮತ್ತು ಸಂಕಷ್ಟಗಳಿಂದ ವಿಮೋಚನೆಯೂ ಲಭಿಸುತ್ತದೆ. ದೇವಿ ಕಾಲರಾತ್ರಿಯು ನಮ್ಮೆಲ್ಲರ ಜೀವನದಲ್ಲಿ ದುಷ್ಟ ಶಕ್ತಿಗಳನ್ನು ನಿವಾರಿಸಿ ಭಯವನ್ನು ತೊಡೆದು ಹಾಕುತ್ತಾಳೆ. ಆಕೆಯ ಆರಾಧನೆಯಿಂದ ನಾವು ಶಾಂತಿ, ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆದಿರೋಣ. ದೇವಿ ಕಾಲರಾತ್ರಿಯ ಕೃಪೆಯಿಂದ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಘ್ನವೂ ದೂರವಾಗಿ ಜ್ಞಾನ ಮತ್ತು ಸಮೃದ್ಧಿಯ ಮಾರ್ಗದಲ್ಲಿ ನಾವು ಮುಂದುವರಿಸೋಣ.